ನಮಸ್ಕಾರ ಕರ್ನಾಡು ಮೋಟೋ ಬ್ರದರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾವೆ ಅಪಾಚಿ 200 4V ಹಾಗೂ ಪಲ್ಸರ್ NS 200 ಎರಡರದ್ದು ಕಂಪ್ಯಾರಿಸನ್ ವೀಡಿಯೋಸ್ ನೋಡಿರ್ತೀರಾ. ಇವಾಗ ಇವೆರಡರದ್ದು ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡ್ತಾ ಇದ್ದೀವಿ ಹಾಗೂ ಡ್ರ್ಯಾಗ್ ಕೂಡ ಟ್ರೈ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಇವೆರಡರಲ್ಲೂ ಯಾವ್ದು ಫಸ್ಟ್ ಬರುತ್ತೆ ಡ್ರ್ಯಾಗಲ್ಲಿ ಅಂತ. ಸೊ ಓವರಾಲ್ ಗಾಡಿ ಲುಕ್ಸ್ ಬಗ್ಗೆ ಎಲ್ಲ ನೀವು ಪ್ರೀವಿಯಸ್ ವೀಡಿಯೋನಲ್ಲಿ ನೋಡಿರ್ತೀರಾ. ಇವಾಗ ಏನಿದ್ರು ನಾವು ಡ್ರ್ಯಾಗ್ನ ಸ್ಟಾರ್ಟ್ ಮಾಡೋಣ ಪಟಾಪಟ್ ಅಂತ. ಇನ್ನೇನು ತಡ ಮಾಡೋಣ, ಬರ್ರಿ ನೋಡ್ಕೊಂಬಂದ್ಬಿಡೋಣ ಹೇಗಿದೆ ಪರ್ಫಾರ್ಮೆನ್ಸ್ ಅನ್ನೋದು. ಸ್ನೇಹಿತರೆ, ಇದನ್ನು ನಾವು ಮಾಡ್ತಾ ಇರೋದು ವೀಡಿಯೋ ಪರ್ಪಸ್ಸಿಗೆ ಮಾತ್ರ. ದಯವಿಟ್ಟು ಯಾರು ಕೂಡ ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಡ್ರ್ಯಾಗ್ ನೋಡಿದ್ರಲ್ಲ, ಫಸ್ಟ್ ರೌಂಡಲ್ಲಿ NS 200 ಗೆದ್ದಿದೆ. ಸೊ ಇವಾಗ ಸೆಕೆಂಡ್ ರೌಂಡ್ ಇನ್ನೊಂದು ಸತಿ ಟ್ರೈ ಮಾಡೋಣ. ಯಾಕಂದರೆ ಈ ಸತಿ ಸ್ವಲ್ಪ ಲಾಂಗ್ ರನ್ ಮಾಡೋಣ. ಇದು ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸಲ್ಲಿ ಓಡಿಸಿದ್ವಿ, ಇವಾಗ ಲಾಂಗ್ ರನ್ ಮಾಡಿ ಟ್ರೈ ಮಾಡ್ತಾ ಇದ್ದೀವಿ. ಸೊ ಲಾಂಗ್ ಡಿಸ್ಟೆನ್ಸಲ್ಲಿ ಯಾವುದು ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ಈ NS 200 ನಂಗೆ ಇಷ್ಟ ಆಗಿಲ್ಲ ಅಂದರೆ ಈ ಮಿರರ್ಸು ವಿಂಡ್ ಬ್ಲಾಸ್ಟಿಗೆ ಹಿಂಗೆ ಮಡ್ಸ್ಕೊಂಡ್ಬಿಡುತ್ತೆ ಗುರು. ಸ್ವಲ್ಪ ಮಿರರ್ಸು ಇಂಪ್ರೂವೈಸ್ ಮಾಡ್ಬೋದು, ಇತ್ತು ಕ್ವಾಲಿಟಿ ನೀವು ನೋಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಸೆಕೆಂಡ್ ರೌಂಡಲ್ಲೂ ಕೂಡ NS ಸಿಕ್ಕಾಪಟ್ಟೆ ಮುಂದೆ ಡಿಸ್ಟೆನ್ಸ್ ಇಟ್ಟು ಹೊಡೆಯುತ್ತೆ. ಸೊ ಇದರಲ್ಲಿ ಏನೋ ಸ್ವಲ್ಪ ಲ್ಯಾಗ್ ಇದೆ ಅಂತೆ. ಸೊ ಇದರಲ್ಲಿ ಪವರಲ್ಲಿ ಲ್ಯಾಗ್ ಬರ್ತದೆ. ಅದು ಟಾಪ್ ಎಂಡಲ್ಲಿ ಸ್ವಲ್ಪ ಲ್ಯಾಗ್ ಆಯಿತು. ಇದ್ರ ಹತ್ರ ಸ್ವಲ್ಪ ಬಿಟ್ಟು ಪವರ್ನ ಪ್ರೊಡ್ಯೂಸ್ ಮಾಡ್ತು. ಏನು ಇಶ್ಯೂಸ್ ಇದೆನೋ ಗೊತ್ತಿಲ್ಲ. ಇವಾಗ ಚೆಕ್ ಮಾಡೋಣ. ನಾನು ಅಪಾಚಿ 200 ತೊಗೊತಿದ್ದೀನಿ, ಅದು ನಮ್ಮ ಬ್ರದರು ಪಲ್ಸರ್ 200 ತೊಗೊತಿದ್ದಾರೆ, NS 200. ಸೊ ನೋಡೋಣ ಇವಾಗ ಇವೆರಡರಲ್ಲೂ ಯಾವ್ದು ಫಸ್ಟ್ ಹೊಡೆಯುತ್ತೆ ಅಂತ. ಸೊ ಬನ್ನಿ ಇನ್ನೇನು ಸ್ಟಾರ್ಟ್ ಮಾಡ್ಕೊಂಬಿಡೋಣ. ನಾನು ಹಾಕ್ತೀನಿ ಆರ್ನು.
ನೋಡಿದ್ರಲ್ಲ, ಇವಾಗ 3 ರೌಂಡ್ ಆಯಿತು. 3 ರೌಂಡಲ್ಲೂ ಕೂಡ NS 200 ಅಪಾಚಿನ ಹತ್ರನೂ ಕೂಡ ಬಿಟ್ಕೊಳಲ್ಲ, ಆ ರೇಂಜಿಗೆ ಹೊಡೆದಾಕುತ್ತೆ. ಇದರಲ್ಲಿ ಸ್ವಲ್ಪ ಲ್ಯಾಗ್ ಇದೆ. ಸೆಕೆಂಡ್ ಗೇರಲ್ಲಿ ಪಿಕಪ್ ತೊಗೊಳ್ತಾನೆ ಇಲ್ಲ, ಸ್ವಲ್ಪ ಲ್ಯಾಗ್ ಆಗ್ತಾ ಇದೆ. ಇನಿಷಿಯಲಲ್ಲಿ ಎಳೆಯುತ್ತೆ ಇಲ್ಲ ಅನ್ನಲ್ಲ, ಬಟ್ ಆದರೂ ಲ್ಯಾಗ್ ಫೀಲ್ ಆಗುತ್ತೆ ಇದರಲ್ಲಿ. ಟಾಪ್ ಸ್ಪೀಡಲ್ಲಿ ನಮಗೆ 6 ಗೇರ್ ರಿಕ್ವೈರ್ಮೆಂಟ್ ಇತ್ತು ಅಪಾಚಿ 200ಅಲ್ಲಿ. 160ಗೆ 5 ಗೇರ್ಸು ಓಕೆ, ಬಟ್ 200ಗೆ 6 ಗೇರ್ಸ್ ಕೊಡಬೇಕಿತ್ತು. ಇದು ಏನಪ್ಪ ಅಂದರೆ ಲೈಕ್ ಇವಾಗೆಲ್ಲ ಸೆಗ್ಮೆಂಟ್ಗಳಲ್ಲಿ 6 ಗೇರ್ಸ್ ಬಿಡ್ತಾ ಇದ್ದಾರೆ. ಔಟ್ ಆಫ್ ದ ಕಾಂಪಿಟೇಷನ್ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ RTR. ಇದು RTR ಅಂತಿಟ್ಟಿರೋದು ರೇಸಿಂಗ್ ಥ್ರಾಟಲ್ ರೆಸ್ಪಾನ್ಸ್ ಅಂತ. ಸೊ ರೇಸಿಂಗಿಗೆ ಅದು ಕೂಡ 200, ಇದು ಕೂಡ 200, ನಾಟ್ ಕಂಪೇರೇಬಲ್ ಅಟ್ ಆಲ್. ಅದು ಟಾಪ್ ಎಂಡಲ್ಲಿ ಎಳೆದಾಕ್ಬಿಡ್ತಾ ಇದ್ರು. ಸೆಕೆಂಡ್ ಗೇರಲ್ಲೇ ಕಿತ್ತು ಬಿಸಾಕುತ್ತೆ. ಟಾಪ್ ಗೇರಲ್ಲೆಲ್ಲ ಹೋಯ್ತು, ದೂರ ಹೋಯ್ತು, ಸೆಕೆಂಡ್ ಗೇರಲ್ಲೇ ಬಿಸಾಕ್ಬಿಡುತ್ತೆ. ಸ್ವಲ್ಪ ಪರ್ಫಾರ್ಮೆನ್ಸು ಫೈನ್ ಟ್ಯೂನ್ ಮಾಡಬೇಕಿತ್ತು ಅಪಾಚಿನವರು, ಹಾಗೂ 6 ಗೇರ್ಸ್ ಕೊಡಬೇಕು. ಇದು ನಮ್ಮ ಒಂದು ಸಜೆಷನ್ನು. ಈ ಸಜೆಷನ್ನ ಅಪಾಚಿನವ್ರು ನೋಡಿಬಿಟ್ಟು ಸೀರಿಯಸ್ ಆಗಿ ತೊಗೊಂಡು 6 ಗೇರ್ ಬಿಟ್ಟರೆ ಇವರು ಕಾಂಪಿಟೇಷನಲ್ಲಿ ಕಂಟಿನ್ಯೂ ಮಾಡ್ತಾರೆ. ಇಲ್ಲದೆ ಹೋದರೆ ಪಲ್ಸರ್ ಅವರು 200cc ಸೆಗ್ಮೆಂಟಲ್ಲಿ ಕಂಪ್ಲೀಟಾಗಿ ಲೀಡ್ ಮಾಡ್ತಾರೆ, ಇದು ಮಾತ್ರ ಗ್ಯಾರಂಟಿ ಇದೆ. ಸೊ ಅಪಾಚಿ ಯು ಹ್ಯಾವ್ ಟು ಬಿ ಬೆಟರ್. ಇವಾಗ ಒಂದು ಫೈನಲ್ ರೌಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಇದರಲ್ಲಿ ಸ್ಪೆಷಾಲಿಟಿ ಅಪಾಚಿ 200 ಸ್ವಲ್ಪ ಮುಂದೆ ಇರುತ್ತೆ. ನೋಡೋಣ ಓವರ್ಟೇಕ್ ಮಾಡುತ್ತೋ ಆಗುತ್ತೋ ಆಗಲ್ವೋ ಅನ್ನೋದು. ಇಷ್ಟು ಇದೊಂದು ಕಂಪ್ಯಾರಿಸನ್ ವಿಡಿಯೋ. ಸೊ ಎರಡು ಬೆಸ್ಟ್ ಇನ್ ದ ಸೆಗ್ಮೆಂಟ್, ಬಟ್ ನೀವು ಯಾವ್ದು ಚೂಸ್ ಮಾಡ್ತಿರೋ ಇಟ್ಸ್ ಅಪ್ ಟು ಯು. ಸೊ ನಾವು ನಮ್ಮ ಕಡೆಯಿಂದ ಏನೇನು ಇನ್ಫಾರ್ಮೇಶನ್ ಆಗುತ್ತೋ ಅಷ್ಟು ನಿಮ್ಗೆ ಪ್ರೊವೈಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೀವಿ. ನಿಮ್ಗೆ ಏನಾದ್ರು ಇದರಲ್ಲಿ ನೆಗೆಟಿವ್ ಇಂಪ್ರೂವೈಸೇಷನ್ಸ್ ಏನಾರು ಇದ್ರೆ ನಿಮ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ರೆ ಹೆಲ್ಪ್ ಆಗುತ್ತೆ. ನಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಇಂಪ್ರೂವೈಸ್ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋನ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.